ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು, ಬಡತನ ಅನ್ನುವಂಥದ್ದು ಕಷ್ಟ ಇರ್ಬೋದು ಆದ್ರೆ ಸ್ಟ್ರಾಂಗು, ಶ್ರೀಮಂತಿಕೆ ಅನ್ನುವಂಥದ್ದು ಸುಲಭ ಇರ್ಬೋದು ಆದ್ರೆ ತುಂಬಾ ವೀಕ್ ಅದು. ಸೊ ಹಾಗಾಗಿ ದುಡ್ಡು ಇದ್ರೂ ಕೂಡ ಬಡತನದಲ್ಲೇ ಬದುಕಿ ಸರಳ ಜೀವನನ ಅನುಭವಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಶ್ರೀಮಂತರ ಆಗ್ಬೇಕು ಅಂದ್ರೆ ಶ್ರೀಮಂತರಂತೆ ಕಾಣಿಸ್ಕೊಳ್ಳೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ನೀವು ಶ್ರೀಮಂತರ ಆಗ್ಬೇಕು ಅಂದ್ರೆ ಮೊದಲು ಬಡವರಂತೆ ಬದುಕೋದನ್ನ ಕಲ್ತ್ಕೊಳ್ಳಿ. ನಾವ್ ಯಾಕೆ ಬಡವರಂತೆ ಬದುಕ್ಬೇಕು ಅಂತ ಅಂದ್ರೆ, ಇಲ್ಲಿ ಜನಗಳ ದೃಷ್ಟಿ ಇರುತ್ತಲ್ಲ, ಈ ನರ ದೃಷ್ಟಿ ಅನ್ನುವಂಥದ್ದು ತುಂಬಾ ಕೆಟ್ಟದ್ದು ಅಂತ ಹಿರಿಕರು ಹೇಳ್ತಾರೆ. ಯಾರ ದೃಷ್ಟಿ ಬಿದ್ರು ಕೂಡ ಈ ಜನಗಳ ದೃಷ್ಟಿ ಬೀಳ್ಬಾರ್ದಂತೆ ಕಣಪ್ಪ ನಮ್ಮ ಮೇಲೆ, ಅದು ಹಾಳಾಗಿ ಹೋಗುತ್ತಂತೆ ಅಂತ ಹೇಳ್ತಾರೆ ಗೊತ್ತಾ. ಅದಕ್ಕಾಗಿ ಹಿರಿಕರು ಮಾತು ಯಾವತ್ತೂ ಕೂಡ ಸುಳ್ಳಲ್ಲ. ನಾವೊಂದು ಯಶಸ್ಸನ್ನ ಕಾಣ್ತಾ ಇದ್ದೀವಿ, ಒಂದು ಏಳಿಗೆನ ಕಾಣ್ತಾ ಇದ್ದೀವಿ, ನಮ್ಮ ಸಂಪತ್ತು ಕಟ್ಕೊಂಡು ಹೋಗ್ತಾ ಇದೀವಿ ಅಂತ ಅಂದ್ರೆ, ಜನಗಳ ದೃಷ್ಟಿ ಬೀಳ್ತು ಅಂತ ಅಂದ್ರೆ ಅಲ್ಲಿಗೆ ಮುಗೀತು. ನಾವೇನೋ ಒಂದು ಉದ್ಧಾರ ಆಗ್ತಾ ಇದೀವಿ ಅಂದ್ರೂ ಕೂಡ ಅದು ಯಶಸ್ಸು ಫಲಿಸೋದಿಲ್ಲ. ಸೊ ಹಾಗಾಗಿ ನಾವು ಬಡವರಾಗೆ ಬದುಕ್ತಾ ಶ್ರೀಮಂತರು ಆಗ್ತಾ ಹೋಗ್ತಾ ಇರ್ಬೇಕು. ಆದ್ರೆ ನಾವು ನಮ್ಮ ಶ್ರೀಮಂತಿಕೆನ ಎಲ್ಲೂ ಕೂಡ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಾನು ಬಡವರಾಗಿ ಬದುಕಿ ಅಂತ ಅಂದ್ರೆ ಅರ್ಧೋಗಿರೋ ಬಟ್ಟೆ ಹಾಕೊಳ್ಳಿ, ಒಳ್ಳೆ ಊಟ ಮಾಡಬೇಡಿ, ಕೊಳಕ್ತನದಲ್ಲಿರಿ, ತುಂಬಾ ಪೂರಾಗಿ ಕಾಣಿಸಿ ಅಂತ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರೋವಂಥದ್ದು, ದುಡ್ಡು ಇದ್ರೂ ಕೂಡ ದುಡ್ಡಿನ ಬೆಲೆ ತಿಳ್ಕೊಂಡು ಅದನ್ನ ಎಲ್ಲಿ ಉಪಯೋಗಿಸಿ ನಮ್ಮ ಜೀವನನ ಒಂದು ಉತ್ತಮವಾಗಿ ಕಟ್ಕೊಳ್ಬಹುದು, ನಾವ್ ಎಲ್ಲಿ ಶ್ರೀಮಂತರ ಆಗ್ಬೋದು ಅಂತ ನೀವು ತಿಳ್ಕೊಂಡು ಜೀವನನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಜನಗಳು ಹೇಗೆ ಗೊತ್ತಾ, ಒಂದು 6 ಕಾಸು ಬರಂಗಿಲ್ಲ, 3 ಕಾಸು ಕೂಡಿಡಂಗಿಲ್ಲ, ಆಲ್ರೆಡಿ ರೆಡಿ ಆಗ್ಬಿಟ್ಟಿರ್ತಾರೆ. ನಾವು ಶ್ರೀಮಂತಿಕೆನ ತೋರಿಸ್ಕೊಳ್ಬೇಕು ಅಂತ ತುದಿಗಾಲ ನಿಂತ್ಬಿಟ್ಟಿರ್ತಾರೆ. ಇದು ಯಾವತ್ತೂ ಶ್ರೇಯಸ್ಸಲ್ಲ. ನಿಮ್ಗೆ ದುಡ್ಡು ಬರ್ತಾ ಇದೆ ಅಂತ ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಈ ಸೈಲೆಂಟ್ ಕಿಲ್ಲರ್ ಅಂತಾರೆ ಗೊತ್ತಾ, ಆ ಸೈಲೆಂಟ್ ಕಿಲ್ಲರ್ ರೀತಿ ನಿಮ್ಮ ದುಡ್ಡನ್ನ ಸೇವ್ ಮಾಡ್ತಾ ಹೋಗ್ಬೇಕು. ಸೇವ್ ಮಾಡ್ತಾ ನೀವು ಯಾರಿಗೂ ಗೊತ್ತಿಲ್ದೇನೆ ಇರೋ ರೀತಿ ಶ್ರೀಮಂತರು ಆಗ್ತಾ ಹೋಗ್ಬೇಕು. ಇಲ್ಲಿ ಶ್ರೀಮಂತತನನ ತೋರಿಸ್ಕೊಳ್ತಾರಲ್ಲ, ಅವ್ರು ನಿಜವಾಗ್ಲೂ ಶ್ರೀಮಂತರಾಗಿರೋದಿಲ್ಲ. ಶೋ ಆಫ್ ತೋರಿಸ್ಕೊಳ್ಳೋ ರೀತಿ ಶ್ರೀಮಂತತನ ಇರುತ್ತೆ ಅಷ್ಟೇನೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಮದ್ವೆ ಫಂಕ್ಷನ್ಗೆ ಯಾರೋ ಒಬ್ರು ಬಂದಿರ್ತಾರೆ ಅಂತ ನೀವ್ ಅನ್ಕೊಳ್ಳೋದಾದ್ರೆ, ಲಕ್ಸುರಿ ಕಾರ್ನಲ್ಲಿ ಇಳಿದ್ರು, ಹೈಫೈ ಕೂಲಿಂಗ್ ಗ್ಲಾಸ್ ನ ಹಾಕೊಂಡಿದ್ರು, ಅವ್ರು ಹಾಕೊಂಡಿರೋ ಸ್ಟಿಕ್ಕರ್ ತವಿಂದ ಹಿಡಿದು ಮೆಟ್ಕೊಂಡಿರೋ ಚಪ್ಪಲಿವರೆಗೆ ಮ್ಯಾಚಿಂಗ್ ಇದೆ ಅಂತ ಅಂದ್ರೆ, ಅವ್ರ ಏರ್ ಕ್ಲಿಪ್ ಆಗಿರ್ಬೋದು, ಅವ್ರ ಇಯರಿಂಗ್ಸ್ ಆಗಿರ್ಬೋದು, ಅವ್ರು ಹಾಕೊಂಡಿರುವಂತಹ ಬ್ಯಾಂಗಲ್ ಆಗಿರ್ಬೋದು, ಅವ್ರು ವೇರ್ ಮಾಡಿರುವಂತಹ ಡ್ರೆಸ್ ಆಗಿರ್ಬೋದು, ಮತ್ತೆ ಅವ್ರು ಹಾಕೊಂಡಿರುವಂತಹ ಒಂದು ಜ್ಯುವೆಲರಿ ಆಗಿರ್ಬೋದು, ಇಟ್ಕೊಂಡಿರುವಂತಹ ಒಂದು ವ್ಯಾನಿಟಿ ಬ್ಯಾಗ್ ಆಗಿರ್ಬೋದು, ಇದೆಲ್ಲವೂ ಕೂಡ ಮ್ಯಾಚಿಂಗ್, ಪರ್ಫೆಕ್ಟ್ ಮ್ಯಾಚಿಂಗ್ ಇದೆ ಅಂತ ಅಂದ್ರೆ ಅವರು ನಿಜವಾಗ್ಲೂ ಶೋ ಆಫ್ ಕೊಡೋದಕ್ಕೋಸ್ಕರನೇ ಆ ರೀತಿ ಬಂದಿರ್ತಾರೆ. ಅವ್ರು ಯಾವ್ದೇ ಕಾರಣಕ್ಕೂ ಶ್ರೀಮಂತ ಆಗಿರೋದಿಲ್ಲ ಅಂತ ಅದ್ ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಅದು ತೋರಿಸ್ಕೊಳ್ಳೋ ಅಂತಹದ್ದು. ನಾನು ಶ್ರೀಮಂತತನದಲ್ಲಿ ಇಲ್ಲ ಅಂದ್ರೂ ಕೂಡ ನಾನು ಶ್ರೀಮಂತ ಅಂತ ತೋರಿಸ್ಕೊಳ್ಳುವಂಥದ್ದು. ಇಲ್ಲಿ ಅವ್ರು ವೇರ್ ಮಾಡಿರುವಂತಹ ಕೆಲವು ಮ್ಯಾಚಿಂಗ್ ಏನಿರುತ್ತೆ ಅದು ಕೆಲವು ಬಾಡಿಗೆಗೆ ತಗೊಂಡಿರ್ತಾರೆ. ಈಗ ಕೆಲವು ಡ್ರೆಸ್ಗಳಾಗಿರ್ಬೋದು, ಜ್ಯುವೆಲರಿಗಳಾಗಿರ್ಬೋದು, ಇವೆಲ್ಲ ಬಾಡಿಗೆಗೆ ತಗೊಂಡಿರ್ಬೋದು. ಕೆಲವೊಂದನ್ನ ಅಕ್ಕಪಕ್ಕದವ್ರ ಹತ್ರ ಇಲ್ಲ ಸಿಸ್ಟರ್ಸ್ಗಳ ಹತ್ರ ಈಸ್ಕೊಂಡ್ ಬಂದಿರ್ತಾರೆ. ಕೊಡಿ, ನಮ್ದೊಂದು ಫಂಕ್ಷನ್ ಇದೆ, ನಾನು ಇದನ್ನ ವೇರ್ ಮಾಡ್ಕೊಂಡು ಹೋಗ್ಲೇಬೇಕು, ಮ್ಯಾಚಿಂಗ್ ಇದೆ ಅನ್ನೋ ರೀತಿ ಕೇಳಿ ಈಸ್ಕೊಂಡಿರೋ ಅಂಥದ್ದು ಅರ್ಧ ಆಗಿರ್ಬೋದು. ಕೆಲವೊಂದು ಚಿಕ್ಕ ಪುಟ್ಟದ್ದೆಲ್ಲ ಅವ್ರದೇ ಓನ್ ಆಗಿರ್ಬೋದು. ಕೆಲವೊಂದು ಸ್ವಂತದ್ದಾಗಿರುತ್ತೆ, ಕೆಲವೊಂದು ರೆಂಟ್ದಾಗಿರುತ್ತೆ, ಕೆಲವೊಂದು ಈಸ್ಕೊಂಡಿರುವಂತದ್ದಾಗಿರುತ್ತೆ. ಸೊ ಇಲ್ಲಿ ನಾನು ಇವತ್ತು ಇವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಇವ್ರನ್ನ ಟೀಕ್ಸೋ ಅಂತಹ ಮನೋಭಾವದಿಂದ, ನಾನು ಆ ಉದ್ದೇಶದಿಂದ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ಜನಗಳ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ, ಜೊತೆಗೆ ಹಣದ ಎಚ್ಚರಿಕೆ ಬಗ್ಗೆ ನಾನು ಹೇಳ್ತಾ ಇರುವಂತ ಮಾತಾಗಿರುತ್ತೆ. ಯಾರು ಕೂಡ ಇದನ್ನ ತಪ್ಪಾಗಿ ತಿಳ್ಕೊಬೇಡಿ ಅಂತಾನು ಕೂಡ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಜೀವನದಲ್ಲಿ ನಾವು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ತೋರಿಸ್ಕೊಳ್ಳೋ ಅಂಥದ್ದು ಏನು ಇರೋದಿಲ್ಲ. ಫಸ್ಟ್ ನೀವು ಬಡವರಾಗಿ ಬದುಕಿ ಶ್ರೀಮಂತತನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ನೀವು ಸರಳವಾಗಿ ಬದುಕ್ತಾ ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಬಡವರಾಗಿ ಬದುಕೋದ್ರಿಂದ ನಮ್ಗೆ ಏನ್ ಪ್ರಯೋಜನ ಅಂತ ನೀವು ತಿಳ್ಕೊಳ್ಳೋದಾದ್ರೆ, ನೀವು ಬಡವರಾಗಿ ಬದುಕ್ತಾ ಹೋದ್ರೆ ನಿಮ್ಮ ಮೇಲೆ ಯಾರ ಕಣ್ಣು ಕೂಡ ಬೀಳೋದಿಲ್ಲ, ನಿಮ್ಮ ಯಶಸ್ಸಿನ ಮೇಲೆ ಯಾರ ಕಣ್ಣು ಕೂಡ ಬೀಳೋದಿಲ್ಲ, ನಿಮ್ಮ ಸಂಪತ್ತನ್ನ ಕಸಿದುಕೊಳ್ಳೋ ಅಂತವ್ರು ಯಾರು ಕೂಡ ಮುಂದಾಗೋದಿಲ್ಲ. ನಿಮ್ಮ ಹತ್ರ ಏನಾದ್ರೂ ಇದ್ರೆ ಮಾತ್ರ ನಿಮ್ಮ ನೈಬರ್ಸ್ ಆಗಿರ್ಬೋದು, ನೆಂಟರಾಗಿರ್ಬೋದು, ಬಂಧು ಬಳಗಗಳಾಗಿರ್ಬೋದು ಅದ್ದಿನ ರೀತಿ ಕಾಯ್ತಾ ಇರ್ತಾರೆ. ಯಾವ ಸಮಯ ಬರುತ್ತೆ ಇವರ ಸಂಪತ್ತನ್ನ ಕಿತ್ಕೊಳ್ಳೋದಕ್ಕೆ, ಇವರ ಯಶಸ್ಸನ್ನ ಹಾಳು ಮಾಡೋದಕ್ಕೆ ಅಂತ ಕಾಯ್ತಾ ಇರ್ತಾರೆ. ಯಶಸ್ಸು ಏನಿದ್ರು ಕೂಡ ನಿಮ್ಮ
ನಿಮಗೆ ಸಂಬಂಧಪಟ್ಟಿದ್ದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಇರಲಿ, ಯಾವುದೇ ಕಾರಣಕ್ಕೂ ತೋರಿಸ್ಕೊಳ್ಳೋ ರೀತಿ ಇರೋದು ಬೇಡ. ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು ಸರಳ ಜೀವನನ ಮಾಡ್ತಾ ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ರೆಡಿಯಾಗಿ. ನೋಡಿ, ನಮ್ಮ ಜೀವನದಲ್ಲಿ ನಾನಾ ರೀತಿ ಕಷ್ಟನ ಪಟ್ಟು ನಾವು ಮೇಲ್ಗಡೆ ಬರೋದಕ್ಕೆ ಟ್ರೈ ಮಾಡ್ತಾ ಇರ್ತೀವಿ, ಮೇಲ್ಗಡೆ ಬಂದಿರ್ತೀವಿ ಕೂಡ, ಹೌದು. ಬಟ್ ಇಲ್ಲಿ ನಮ್ಮ ಜೊತೆನಲ್ಲಿ ಇರೋವಂಥವ್ರೆ ನಮ್ಮನ್ನ ಶಬಾಷ್ಗಿರಿ ಹೇಳ್ತಾ ನಮ್ಮನ್ನ ಕೆಳಗಡೆ ಎಳೆದು ತುಣಿಯೋ ಅಂಥವ್ರು ನಮ್ಮ ಜೊತೆಲೇ ಇರ್ತಾರೆ, ಎಲ್ಲೂ ದೂರದಲ್ಲಿ ಇರೋದಿಲ್ಲ. ನಮ್ಮ ಏಳಿಗೆನ ಕಾಪಾಡ್ಕೊಳ್ತಾ ನಮ್ಮ ಸಂಪತ್ತನ್ನ ಕಟ್ಕೊಳ್ಬೇಕು ಅಂದ್ರೆ ನಾವ್ ಯಾವುದೇ ಕಾರಣಕ್ಕೂ ನಾವು ನಮ್ಮ ಹತ್ರ ಇದ್ರೂ ಕೂಡ ಇಲ್ದೇನೆ ಇರೋ ರೀತಿ ತೋರಿಸ್ಕೊಳ್ಬೇಕು. ಹಾಗಾಗಿ ನಾನು ಹೇಳ್ತಾ ಇರೋವಂಥದ್ದು, ಬಡತನದಲ್ಲಿ ಜೀವನನ ಮಾಡ್ತಾ ಶ್ರೀಮಂತರು ಆಗಿ, ಬಟ್ ಯಾರಿಗೂ ನಾವು ಶ್ರೀಮಂತರು, ನಮ್ಮ ಹತ್ರ ದುಡ್ಡಿದೆ, ನಮ್ಮ ಹತ್ರ ಅದಿದೆ ಇದಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬಡವರು ಅಂತ ಅಂದ್ರೆ ನಾವೇನ್ ಅನ್ಕೊಂಡ್ಬಿಟ್ಟಿರ್ತೀವಿ, ತುಂಬಾ ಕಷ್ಟ, ಬಡತನ, ಜೀವನ ಮಾಡೋದ್ ಕಷ್ಟ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ನೋ ವೇ. ಇಲ್ಲಿ ಬಡತನ ಅನ್ನೋಂಥದ್ದು ಕಷ್ಟ ಇರ್ಬೋದು, ಆದ್ರೆ ಅದು ತುಂಬಾ ಅಂದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಶ್ರೀಮಂತತನ ಅನ್ನೋಂಥದ್ದು ತುಂಬಾ ಈಸಿ ಆಗಿರ್ಬೋದು ಜೀವನನ ನಡೆಸೋದಕ್ಕೆ, ಆದ್ರೆ ಆ ಶ್ರೀಮಂತಿಕೆ ಅನ್ನೋದು ತುಂಬಾ ವೀಕ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಬಡತನದಲ್ಲಿರುವಂತಹ ವ್ಯಕ್ತಿ ಶ್ರೀಮಂತ ಆಗ್ತಾ ಇದ್ದಾನೆ, ಶ್ರೀಮಂತ ಆಗಿದ್ದಾನೆ ಅಂದ್ರೆ ಅವನು ಬಡತನದಲ್ಲೂ ಕೂಡ ಜೀವನನ ನಡೆಸಿರ್ತಾನೆ. ನೆಕ್ಸ್ಟ್ ಶ್ರೀಮಂತ ಆದಾಗ ಆ ಶ್ರೀಮಂತಿಕೆನೂ ಕೂಡ ಅನುಭವಿಸ್ತಾ ಇರ್ತಾನೆ, ಆ ಶ್ರೀಮಂತಿಕೆ ಜೀವನವನ್ನು ಕೂಡ ಅನುಭವಿಸ್ತಾ ಇರ್ತಾನೆ. ಅನ್ಫಾರ್ಚುನೇಟ್ಲಿ ಅವ್ನು ಏನಾದ್ರೂ ಮತ್ತೆ ಬಡವ ಆದ ಅಂತ ಅಂದ್ರೆ ಅವ್ನಿಗೆ ಯಾವುದೇ ರೀತಿಯಾದಂತಹ ವ್ಯತ್ಯಾಸ ಇರೋದಿಲ್ಲ. ಸ್ವಲ್ಪ ಕಷ್ಟ ಅಂಡ್ ನೋವಿರುತ್ತೆ. ಯಾಕಪ್ಪ ಅಂದ್ರೆ ನಾನು ಶ್ರೀಮಂತ ಆಗಿ ಮತ್ತೆ ಬಡವ ಆಗ್ಬಿಟ್ನಲ್ಲ ಅನ್ನೋ ನೋವಿರುತ್ತೆ ಹೊರತು ಅವನು ಮತ್ತೆ ಬಡತನದ ಲೈಫ್ನ ನಂಗೆ ನಡೆಸೋದಿಕ್ ಆಗೋದಿಲ್ಲ ಅಂತ ಯಾವತ್ತು ಸೋತು ಕೂತ್ಕೊಳ್ಳೋದಿಲ್ಲ. ಅದೇ ಶ್ರೀಮಂತ ವ್ಯಕ್ತಿ, ಅವನು ಶ್ರೀಮಂತತನ ಹೋಗ್ತಾ ಇದೆ, ಅವನು ಏನೇನೆಲ್ಲ ಸಂಪಾದನೆ ಮಾಡಿದಾನೋ ಅದೆಲ್ಲ ಕಳ್ಕೊಳ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣನೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾನೆ. ಇಲ್ಲ ಅಂತ ಅಂದ್ರೆ ಸೂಸೈಡ್ ಮಾಡ್ಕೊಳ್ತಾನೆ. ಯಾಕಂದ್ರೆ ಅವನ್ಗೆ ಗೊತ್ತಿಲ್ಲ, ಶ್ರೀಮಂತತನ ಮಾತ್ರ ಅವನ್ಗೆ ಗೊತ್ತು, ಶ್ರೀಮಂತಿಕೆಯಿಂದ ಜೀವನ ಮಾಡೋದ್ ಮಾತ್ರ ಗೊತ್ತು. ಬಡತನಕ್ಕೆ ಹೋಗಿ ಅವನ್ಗೆ ಜೀವನ ಮಾಡ್ಬೇಕು ಅನ್ನೋಂಥದ್ದು ಗೊತ್ತಿರೋದಿಲ್ಲ. ಜನಗಳನ್ನ ಫೇಸ್ ಮಾಡೋದಕ್ಕೆ ಆಗೋದಿಲ್ಲ. ಜನಗಳ ಆ ಚುಚ್ಚು ಮಾತುಗಳು, ಇವ್ನು ಹಿಂಗಿದ್ದ ಹಿಂಗಾದ ಅನ್ನೋಂಥ ಮಾತುಗಳನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಯಾವನು ನಾನು ಎದುರ್ಸೋಕ್ ಆಗೋದಿಲ್ಲ ಅನ್ನೋ ಕಾರಣದಿಂದನೇ ಅವನು ಆತ್ಮಹತ್ಯೆಗೆ ಒಳಗಾಗ್ತಾನೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದೇನು, ಬಡತನ ಅನ್ನುವಂಥದ್ದು ಕಷ್ಟ ಇರ್ಬೋದು, ಆದ್ರೆ ಸ್ಟ್ರಾಂಗು. ಶ್ರೀಮಂತಿಕೆ ಅನ್ನುವಂಥದ್ದು ಸುಲಭ ಇರ್ಬೋದು, ಆದ್ರೆ ತುಂಬಾ ವೀಕ್ ಅದು. ಸೊ ಹಾಗಾಗಿ ನೀವು ಶ್ರೀಮಂತರಿದ್ರು ಕೂಡ, ನಿಮ್ಮ ಹತ್ರ ದುಡ್ಡು ಇದ್ರೂ ಕೂಡ ಬಡತನದಲ್ಲೇ ಬದುಕಿ ಸರಳ ಜೀವನನ ಅನುಭವಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನನ್ನ ಇವತ್ತಿನ ಟಾಪಿಕ್ ಬಂದು ಬಡವರಾಗಿ ಜೀವನ ಮಾಡ್ತಾ ಹೇಗೆ ಬದುಕನ್ನ ಕಟ್ಕೊಳ್ಳೋ ಅಂಥದ್ದು, ಶ್ರೀಮಂತರು ಆಗೋದು ಹೇಗೆ ಅಂತ ಕೆಲವು ಟಿಪ್ಸ್ಗಳನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋದ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಅವ್ ಯಾವ್ಯಾವ ಟಿಪ್ಸ್ಗಳು ಅಂತ ನೋಡ್ತಾ ಹೋಗೋದ. ನಂಬರ್ 1 ಟಿಪ್ಸ್ ಯಾವ್ದಪ್ಪ ಅಂದ್ರೆ, ನಿಮ್ಮ ಮೇಲೆ, ನಿಮ್ಮ ಏಳಿಗೆಯ ಮೇಲೆ ಯಾರ ಕಣ್ಣು ಬೀಳದೇನೆ ಇರೋ ರೀತಿ ನೋಡ್ಕೊಳ್ಬೇಕು. ನಾವು ಎಷ್ಟು ಸಂಪಾದನೆ ಮಾಡ್ತೀವಿ, ಎಷ್ಟು ಸೇವಿಂಗ್ ನ ಮಾಡ್ತೀವಿ, ಎಷ್ಟು ಇನ್ವೆಸ್ಟ್ಮೆಂಟ್ ನ ಮಾಡ್ತಾ ಇದೀವಿ ಅನ್ನೋಂಥದ್ದನ್ನೆಲ್ಲ ಅವ್ರಿಗೆ ಹೇಳ್ತಾ ಹೋದ್ರೆ ಅನ್ನೆಸೆಸರಿ ನಿಮ್ಮ ಜೊತೆಲಿರುವಂತವ್ರು ಇಲ್ಲ ನಿಮ್ಮ ಫ್ರೆಂಡ್ಸ್ಗಳಂತವ್ರು ನಿಮ್ಮ ಮೇಲೆ ಒಂದು ಅನ್ನೆಸೆಸರಿ ಅಟೆನ್ಷನ್ ನ ನೀವೇ ಮಾಡ್ಕೊಟ್ಟಾಗ ಆಗುತ್ತೆ. ಆಗ ನಿಮ್ಮ ಏಳಿಗೆ ನೀವೇನು ಅನ್ಕೊಂಡಿರ್ತೀರೋ ಅದು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗೋದಿಲ್ಲ. ನಿಮ್ಮ ಬೆಳವಣಿಗೆ ಮೇಲೆ ಒಂದು ಕಣ್ಣು ಬಿದ್ದಾಗ ಆಗುತ್ತೆ. ಅದು ಅಲ್ಲೇ ನೀವೇನು ಅನ್ಕೊಂಡು ಹೋಗ್ತಾ ಇರ್ತೀರೋ ಅದು ಅಲ್ಲೇ ಸ್ಟಾಪ್ ಆಗೋಗುತ್ತೆ, ಇಲ್ಲಾಂದ್ರೆ ಇನ್ನು ಬ್ಯಾಗ್ ಬಂದ್ಬಿಡ್ತೀರಾ. ಸೊ ಹಾಗಾಗಿ ನಿಮ್ಮ ಏಳಿಗೆನ ಯಾರಿಗೂ ತೋರಿಸ್ಕೊಳ್ಳೋದಕ್ಕೆ ಹೋಗಿ. ನಂಬರ್ 2 ಯಾವ್ದಪ್ಪ ಅಂದ್ರೆ, ನಿಮ್ಮ ಹತ್ರ ಸಂಪತ್ತಿದೆ, ನೀವು ಸಂಪತ್ತನ್ನ ಕಟ್ಕೊಂಡಿದ್ದೀರಾ, ಸುಮಾರು ಅಸೆಟ್ಸ್ ಗಳನ್ನ ಮಾಡ್ಕೊಂಡಿದ್ದೀರಾ ಅಂದ್ರೆ ಅದಕ್ಕೊಂದು ಪ್ರೈವೇಸಿ ಅನ್ನೋವಂಥದ್ದು ಇರ್ಲಿ. ಯಾಕಂದ್ರೆ ಸಂಪತ್ತಿನ ಮೇಲೆ ಬೇರೆಯವ್ರ ಕಣ್ಣು ಬಿದ್ರೆ, ಫಾರ್ ಎಕ್ಸಾಂಪಲ್ ಗೋಲ್ಡ್ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ಪ್ರಾಪರ್ಟಿ ಆಗಿರ್ಬೋದು, ನಿಮ್ಮ ಹತ್ರ ಇರುವಂತಹ ದುಡ್ಡು ಆಗಿರ್ಬೋದು, ಬೇರೆಯವ್ರ ಕಣ್ಣು ಅದ್ರ ಮೇಲೆ ಬೀಳ್ತು ಅಂತ ಅಂದ್ರೆ ಆ ಸಂಪತ್ತಿಗೆ ಒಂದು ಕುತ್ತು ಬಂತು ಅಂತಾನೆ ಅರ್ಥ. ಸೊ ಹಾಗಾಗಿ ನಿಮ್ಮ ಸಂಪತ್ತನ್ನ ನೀವೇನು ಸಂಪಾದನೆ ಮಾಡಿದಿರೋ ಅದನ್ನ ಯಾರಿಗೂ ಕೂಡ ಶೋ ಆಫ್ ಮಾಡೋದಕ್ಕೆ ಹೋಗ್ಬೇಡಿ. ನಂಬರ್ 3 ಯಾವ್ದಪ್ಪ ಅಂದ್ರೆ, ನಿಮ್ಮ ಯಶಸ್ಸನ್ನ ಎಲ್ರಿಗೂ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಹೇಳ್ತಾ ಇರೋದು ಎಲ್ರಿಗೂ, ಕೆಲವು ಇಂಪಾರ್ಟೆಂಟ್ ಪರ್ಸನ್ಗಳಿಗೆ ತೋರಿಸ್ಕೊಳ್ಳಿ. ಯಾಕಂದ್ರೆ ನಿಮ್ಮ ಯಶಸ್ಸಿಗೆ ಕಾರಣ ಆಗಿರೋವಂಥವ್ರಿಗೆ ತೋರಿಸ್ಕೊಳ್ಳಿ, ಹೇಳಿ. ಅದು ಬಿಟ್ಟು ಎಲ್ರಿಗೂ ತೋರಿಸ್ಕೊಳ್ತೀನಿ, ನನ್ನ ಒಂದು ಸ್ಟೇಟಸ್ನ ಬಿಲ್ಡ್ ಮಾಡ್ಕೊಳ್ತೀನಿ ಅಂತ ನೀವು
ತೋರ್ಸ್ಕೊಳ್ತಾ ಹೋದ್ರೆ ಅದು ಯಾವುದೇ ಕಾರಣಕ್ಕೂ ಅದು ನಿಮ್ಮ ಹತ್ರ ಉಳ್ಕೊಳ್ಳೋದಿಲ್ಲ. ಒಂದು ಸೈಟ್ನ ಪರ್ಚೇಸ್ ಮಾಡೋದಾಗಿರ್ಬೋದು, ಮನೇನ ತಗೊಳ್ಳೋದಾಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ವಸ್ತುನ ದುಬಾರಿ ವಸ್ತುನ ತಗೊಂಡೆ ಅಂತ ಅಂದ್ರೆ ಅದನ್ನ ಎಲ್ರಿಗೂ ತೋರ್ಸ್ಕೊಳ್ಳೋದಾಗಿರ್ಬೋದು, ಒಂದು ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಾಗಿರ್ಬೋದು, ಇಲ್ಲಾಂದ್ರೆ ಮಾತಿನಲ್ಲೇ ಹೇಳೋವಂಥದ್ದಾಗಿರ್ಬೋದು, ಈ ರೀತಿ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಇಂಪಾರ್ಟೆಂಟ್ ಪರ್ಸನ್ಗಳು ಇರ್ತಾರೆ ಅಂದ್ರೆ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ಅವರು ನಿಮ್ಮ ಯಶಸ್ಸಿಗೆ ಕಾರಣ ಆಗಿರ್ತಾರೆ ಅನ್ನೋರ ಹತ್ರ ಮಾತ್ರ, ಇಂಪಾರ್ಟೆಂಟ್ ಪರ್ಸನ್ ಅನ್ನೋಂಥವ್ರು ಮಾತ್ರ ನೀವು ಅವ್ರ ಹತ್ರ ಶೇರ್ ಮಾಡ್ಕೊಳ್ಬಹುದು. ಎಲ್ರಿಗೂ ಶೇರ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಮಾತಿಗಿಂತ ನಿಮ್ಮ ಸ್ಟೇಟಸ್ಗಿಂತ ಇಲ್ಲಿ ಫೈನಾನ್ಷಿಯಲ್ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಿಮ್ಮ ಯಶಸ್ಸನ್ನು ಎಲ್ರಿಗೂ ತೋರಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನಂಬರ್ 4 ಯಾವ್ದಪ್ಪ ಅಂದ್ರೆ ಸರಳವಾಗಿ ಕಾಣಿಸ್ಕೊಂಡ್ರೆ ಒಂದು ಒತ್ತಡ ಅನ್ನೋವಂಥದ್ದು ಕಮ್ಮಿ ಇರುತ್ತೆ. ಬೇರೆಯವ್ರಿಗೆ ನಿಮ್ಮ ಹತ್ರ ದುಡ್ಡು ಇದೆ ಅನ್ನೋಂತಹ ಇಂಪ್ರೆಷನ್ ಬಂದ್ರೆ, ಒಂದು ಸಂಬಂಧಿಕರಾದ್ರೂ ಸರಿ ಇಲ್ಲ ಪರಿಚಯದವರಾದ್ರೂ ಸರಿ, ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದು ಹೆಚ್ಚಾಗ್ತಾ ಹೋಗುತ್ತೆ. ತಾಳು ಅವ್ರ ಹತ್ರ ಇದೆ, ನಾವು ಕೇಳಬೇಕು, ಕೇಳಿದ್ರೆ ಕೊಡ್ತಾರೇನೋ ಅನ್ನೋಂತಹ ಒಂದು ಎಕ್ಸ್ಪೆಕ್ಟೇಷನ್ ಅನ್ನೋವಂಥದ್ದು ಜಾಸ್ತಿ ಆಗುತ್ತೆ. ಆವಾಗ ನಿಮ್ಮನ್ನ ಕೇಳಿದಂತ ಸಂದರ್ಭದಲ್ಲಿ ನೀವು ಕೊಟ್ಟಿಲ್ಲ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಇಬ್ರು ಮಧ್ಯೆ ಒಂದು ವೈಮನಸ್ಸು ಉಂಟಾಗುತ್ತೆ. ಸೊ ಹಾಗಾಗಿ ನೀವು ಸರಳವಾಗಿ ಕಾಣಿಸ್ಕೊಳ್ಳಿ. ಇದ್ರೂ ಕೂಡ ಇಲ್ಲ ಅನ್ನೋ ರೀತಿ ಸಿಂಪಲ್ ಆಗಿ ಜೀವನ ಮಾಡ್ಕೊಳ್ತಾ ಹೋದ್ರೆ ನಿಮ್ಮ ದುಡ್ಡು ನಿಮ್ಮ ಕಂಟ್ರೋಲ್ ನಲ್ಲೇ ಇರುತ್ತೆ. ಯಾರಿಗೂ ಕೂಡ ಕೊಡೋ ಅಂತಹ ಅವಶ್ಯಕತೆಗಳು ಬರೋದಿಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ ಕೂಡ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ನಿಮ್ಮ ಹತ್ರ ದುಡ್ಡು ಬರ್ತಾ ಇದೆ, ಆದ್ರೂ ಕೂಡ ನೀವು ಒಂದು ಉತ್ಸಾಹ ಜಾಸ್ತಿಯಾಗಿ ನಿಮ್ಮ ಶ್ರೀಮಂತಿಕೆನ ಅಂದ್ರೆ ಲಕ್ಸುರಿ ಲೈಫ್ ನ ಶೋ ಆಫ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ಎಷ್ಟೇ ದುಡ್ಡು ಬಂದ್ರೂ ಕೂಡ ನೀವು ಮುಂಚೆ ಹೇಗಿರ್ತಿರೋ, ಒಂದು ಸರಳತೆನ ಕಾಪಾಡ್ಕೊಳ್ತಾ ಬರ್ತಾ ಇರ್ತಿರೋ ಅದೇ ರೀತಿ ನಿಮ್ಮ ಲೈಫ್ ಸ್ಟೈಲ್ ಇರಬೇಕು. ನಿಮ್ಮ ಲೈಫ್ ಸ್ಟೈಲ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗ್ತಾ ಹೋಗ್ಬಾರ್ದು. ನೀವು ಚೇಂಜ್ ಮಾಡ್ಕೊಳ್ತಾ ಹೋದ್ರೆ ನಾನು ಮೊದಲೇ ಹೇಳಿದಾಗೆ ಎಲ್ಲರೂ ಕೂಡ ನಿಮ್ಮ ಮೇಲೆ ಕಣ್ಣಿಡ್ತಾರೆ, ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಳ್ತಾ ಹೋಗ್ತಾರೆ. ನೀವು ಕೊಡದೇನೆ ಇರೋ ಟೈಮ್ನಲ್ಲಿ ನಿಷ್ಠೂರ ಆಗ್ತಾ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ಸರಳತೆ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಒಂದು ಶ್ರೀಮಂತಿಕೆನ ಗೌಪ್ಯವಾಗಿ ಇಡೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಕಾಣಿಸ್ಕೊಳ್ಳೋದಕ್ಕೋಸ್ಕರ ಖರ್ಚನ್ನ ಮಾಡಬೇಡಿ, ಅಂದ್ರೆ ಶೋ ಆಫ್ಗೋಸ್ಕರ ಖರ್ಚನ್ನ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಬ್ರಾಂಡೆಡ್ ಡ್ರೆಸ್ಗಳಾಗಿರ್ಬೋದು, ಕಾಸ್ಟ್ಲಿ ಫಂಕ್ಷನ್ಸ್ಗಳನ್ನ ಅಟೆಂಡ್ ಮಾಡೋದಾಗಿರ್ಬೋದು, ಜೊತೆಗೆ ಲಕ್ಸುರಿ ಐಟಮ್ಸ್ಗಳನ್ನ ಕೊಂಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲವನ್ನೂ ಕೂಡ ಸ್ಟೇಟಸ್ಗಾಗಿ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಸ್ಟೇಟಸ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಂಪತ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟೇಟಸ್ನ ಕಮ್ಮಿ ಮಾಡ್ಕೊಳ್ತಾ ಸಂಪತ್ತನ್ನ ಬೆಳೆಸ್ಕೊಳ್ತಾ ಹೋಗಿ. ನಂಬರ್ 7 ಯಾವ್ದಪ್ಪ ಅಂದ್ರೆ ಬಡವರಾಗಿ ಬದುಕ್ತಾ ಶ್ರೀಮಂತರ ನಡೆಗೆ ಹೆಜ್ಜೆ ಹಾಕೋದು ಹೇಗೆ ಅಂತ ಅಂದ್ರೆ, ನಿಮ್ಮ ಸ್ಯಾಲ್ರಿ ಬಂದ ತಕ್ಷಣ ನಿಮ್ಮ ಟಾರ್ಗೆಟ್ ಏನು, ನಿಮ್ಮ ಲಕ್ಸುರಿ ಲೈಫ್ನ ನಡೆಸೋ ಅಂಥದ್ದಲ್ಲ, ನಿಮ್ಮ ಸರಳವಾದ ಜೀವನನ ನಡ್ಸ್ಕೊಂಡ್ತಾ ಹೋಗುವಂಥದ್ದಲ್ವಾ. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋವಂಥದ್ದು ಶ್ರೀಮಂತಿಕೆಯಿಂದ ಇದ್ದು ಬ್ಯಾಂಕ್ ಬ್ಯಾಲೆನ್ಸ್ 0 ಮಾಡ್ಕೊಳ್ಳೋದ್ರ ಬದಲು ಬಡತನದಲ್ಲೇ ಇದ್ದು ಬ್ಯಾಂಕ್ ಬ್ಯಾಲೆನ್ಸ್ನ ಹೈ ಮಾಡ್ಕೊಳ್ತಾ ಹೋಗಿ, ನಿಮ್ಮ ಅಸೆಟ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ತಾ ಹೋಗಿ, ಆದಷ್ಟು ಲಕ್ಸುರಿಯಾಗಿ ಏನು ಪರ್ಚೇಸ್ ಮಾಡಬೇಕೋ ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ. ಅದ್ರ ಅವಶ್ಯಕತೆನೇ ಇಲ್ಲ ಅಂತಂದ್ರೆ ಸುಮ್ಮನೆ ದೂರ ಉಳ್ಕೊಬಿಡಿ. ಯಾವುದನ್ನು ಕೂಡ ಪರ್ಚೇಸ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ನೀವು ಏನೇನೆಲ್ಲ ಕೂಡಿಡ್ಬೇಕು, ಏನೇನೆಲ್ಲ ಇನ್ವೆಸ್ಟ್ಮೆಂಟ್ ನ ಮಾಡಬೇಕು, ಏನೇನೆಲ್ಲ ಸೇವಿಂಗ್ ನ ಮಾಡಬೇಕು ಮಾಡ್ತಾ ಹೋಗಿ, ಅದರ ಬದಲು ಶ್ರೀಮಂತಿಕೆನ ತೋರಿಸ್ತೀನಿ ಅಂತ ಹೋಗಿ ನಿಮ್ಮ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡಿ. ಬಡತನದಲ್ಲೇ ಇದ್ಕೊಂಡು ನಿಮ್ಮ ಸಂಪತ್ತನ್ನ ಈ ರೀತಿ ಬಿಲ್ಡ್ ಮಾಡ್ಕೊಳ್ತಾ ಹೋಗಿ. ನಾನು ಹೇಳ್ತಾ ಇರೋಂತಹ ಉದ್ದೇಶ ಏನಪ್ಪಾ ಅಂದ್ರೆ, ನಿಮ್ಮ ದುಡ್ಡು ಬಂದ ತಕ್ಷಣ ನೀಡ್ಸ್ಗೆ, ಸೇವಿಂಗ್ಗೆ, ಜೊತೆಗೆ ಇನ್ವೆಸ್ಟ್ಮೆಂಟ್ಗೆ, ಈ 3 ಪಿಲ್ಲರ್ಗಳಿಗೆ ನೀವು ಯೂಸ್ ಮಾಡುವಂತದ್ದಾಗಿರ್ಬೇಕು ನಿಮ್ಮ ಸರಳ ಜೀವನದಲ್ಲಿ. ಇದು ಸಂಪತ್ತನ್ನ ನಿಮಗೆ ಗೊತ್ತಿಲ್ದೇನೆ ಇರೋ ರೀತಿ ಕಟ್ಕೊಳ್ತಾ ಹೋಗುತ್ತೆ. ನಂಬರ್ 8 ಯಾವ್ದಪ್ಪ ಅಂದ್ರೆ, ನೀವು ಶ್ರೀಮಂತರು ಆಗ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಸಂಪತ್ತು ಬಿಲ್ಡ್ ಆಗ್ತಾ ಇದೆ ಅಂದ್ರೆ ಆದಷ್ಟು ಮಾತನ್ನ ಕಮ್ಮಿ ಮಾಡಿ. ನಿಮ್ಮ ಆಕ್ಟಿವಿಟಿ ಹೇಗಿರ್ಬೇಕು ಅಂದ್ರೆ, ಇನ್ನೂ ಶ್ರೀಮಂತತನಕ್ಕೆ ಹೋಗೋ ರೀತಿ ಇರಬೇಕು. ಎಲ್ಲರಿಗೂ ಪ್ರಚಾರ ಮಾಡೋ ರೀತಿ ಇರಬಾರ್ದು. ನಿಮ್ಮ ಇನ್ವೆಸ್ಟ್ಮೆಂಟ್ಗಳು ಯಾವ ರೀತಿ ಮಾಡ್ತಾ ಇದ್ದೀರಾ, ನೀವು ಏನೇನೆಲ್ಲ ಖರೀದಿ ಮಾಡ್ತಾ ಇದ್ದೀರಾ, ನಿಮ್ಮ ಸಂಪತ್ತನ್ನ ಹೇಗೆ ಕಟ್ಕೊಳ್ತಾ ಇದ್ದೀರಾ ಅನ್ನೋವಂಥದ್ದನ್ನ ತುಂಬಾ ಸೈಲೆಂಟ್ ಆಗಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕೆ ಹೊರತು ಪ್ರಚಾರ ಮಾಡ್ಕೊಂಡು ನಿಮ್ಮ ಸಂಪತ್ತಿನ ಮೇಲೆ ಎಲ್ಲರೂ ಕಣ್ಣು ಬೀಳೋ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ನಾನು ಶ್ರೀಮಂತ ಅಥವಾ ನಾನು ಶ್ರೀಮಂತೆ ಅಂತ ತೋರ್ಸ್ಕೊಳ್ಳೋದ್ರ ಬದಲು ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀನಿ, ಸರಳ ಜೀವನ ನಡೆಸಿದ್ರು ಕೂಡ ನಾನು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿದ್ದೀನಿ, ಎಂತ ಕಷ್ಟ ಬಂದ್ರು ಕೂಡ, ದುಡ್ಡಿನ ವಿಷಯದಲ್ಲಿ ಎಂತ ಕಷ್ಟ ಬಂದ್ರು ಕೂಡ ನಾನು ಫೇಸ್ ಮಾಡೋದಕ್ಕೆ ರೆಡಿ ಆಗಿದ್ದೀನಿ ಅನ್ನೋ ರೀತಿ ನೀವು ಬದುಕ್ತಾ ಹೋಗ್ಬೇಕು. ಈ ರೀತಿ ಎಲ್ಲ ಸಂಪತ್ತನ್ನ ಕಟ್ಕೊಳ್ಳೋದಕ್ಕೆ ಕಾರಣ ನೀವು ನಡೆಸ್ತಾ ಇರುವಂತಹ ಸರಳವಾದ ಜೀವನ ಆಗಿರುತ್ತೆ. ಸೊ ಹಾಗಾಗಿ ನಾನು ಇಷ್ಟು 8 ಟಿಪ್ಸ್ನ ಏನ್ ಹೇಳಿದ್ದೀನೋ ಅಷ್ಟನ್ನು ನೀವು
ಫಾಲೋ ಮಾಡಿದ್ದೇ ಆದ್ರೆ ನಿಮ್ಮ ಬಡತನದ ಮೇಲೆ, ನಿಮ್ಮ ಒಂದು ಸಂಪತ್ತಿನ ಮೇಲೆ ಯಾರು ಕೂಡ ಕಣ್ಣು ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು ಪದೇ ಪದೇ ಸರಳವಾಗಿ ಜೀವನ ಮಾಡೋದನ್ನ ಕಲ್ತ್ಕೊಳ್ಳಿ, ಸಂಪತ್ತನ್ನ ಕಟ್ಕೊಳ್ತಾ ಹೋಗಿ. ಯಾರ ದೃಷ್ಟಿನೂ ಕೂಡ ನಿಮ್ಮ ಮೇಲೆ ಬೀಳೋ ಅಂತಹ ಚಾನ್ಸೇ ಇರೋದಿಲ್ಲ. ಇಲ್ಲಿ ನಮ್ಗೆ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಸರಳವಾಗಿ ಜೀವನ ನಡೆಸಿದ್ರು ಕೂಡ ಸಂಪತ್ತನ್ನ ಕಟ್ಕೊಳ್ತಾ, ಸಂಪತ್ತನ್ನ ಬೆಳೆಸ್ತಾ, ಸಂಪತ್ತನ್ನ ಸೆಕ್ಯೂರ್ ಮಾಡ್ತಾ ನಮ್ಮ ಜೀವನನ ನಡೆಸ್ಕೊಳ್ತಾ ಹೋಗ್ಬೇಕು. ಇಷ್ಟೇ ನಮ್ಗೆ ಬೇಕಾಗಿರೋವಂಥದ್ದು. ಯಾರಿಗೋ ಶೋ ಆಫ್ ಕೊಡ್ತಾ, ನಮ್ಮ ಹತ್ರ ಇರೋವಂಥದ್ದನ್ನು ಕಳ್ಕೊಳ್ತಾ ನಾವು ಬೆಕಾರಾಗೋದು ಬೇಡ. ಇದ್ರ ಬದಲು ನಾನು ಏನು ಹೇಳಿದ್ದೀನೋ ಇಷ್ಟು ಟಿಪ್ಸ್ಗಳನ್ನ ಅಷ್ಟನ್ನ ಫಾಲೋ ಮಾಡಿದ್ರೆ ಸಾಕು. ನಿಮ್ಮ ಸಂಪತ್ತು ನಿಮ್ಮ ಕಂಟ್ರೋಲ್ನಲ್ಲೇ ಇರುತ್ತೆ, ಜೊತೆಗೆ ಬೆಳೀತಾ ಹೋಗುತ್ತೆ, ಜೊತೆಗೆ ಸೈಲೆಂಟ್ ಆಗಿ ಶ್ರೀಮಂತರಾಗ್ತಾ ಹೋಗ್ಬೋದು. ಇದು ನನ್ನ ಅನುಭವ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ನನ್ನ ಇಷ್ಟು ಟಿಪ್ಸ್ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೂ ಕೂಡ ಅದನ್ನು ಕಮೆಂಟ್ ಮಾಡಿ, ನಾನು ನಿಮಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ